ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವು ಮನೇಲಿ ತುಂಬ ಕಮ್ಮಿ ಟೈಮಲ್ಲಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಳ್ಳೋಣ. ಈ ಹೆಲ್ತಿ ಡ್ರಿಂಕ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರೋದೇನೇನೆಂದರೆ ಒಂದು ಚಿಕ್ಕದು ನಿಂಬೆಹಣ್ಣು ಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು, 1 ಇಂಚ್ ಶುಂಠಿ, 3 ಮೆಣಸು. ಬರೀ 4 ಪದಾರ್ಥ ಯೂಸ್ ಮಾಡಿಕೊಂಡು ನಾವೊಂದು ಹೆಲ್ದಿ ಡ್ರಿಂಕ್ಸ್ ಮಾಡ್ಕೊಳ್ಳೋಣ. ಇದು ನಮ್ಮ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಮಾಡೋದು ಹೇಗೆ ಅಂದರೆ, ಮೊದಲು ಒಂದು ಮಿಕ್ಸರ್ ಜಾರ್ಗೆ 1 ಇಂಚ್ ಶುಂಠಿ, 3-4 ಮೆಣಸು ಹಾಕ್ಕೋಬೇಕು. ಆಮೇಲೆ ನಾವು ತೊಗೊಂಡಿರೋ ಒಂದು ಹಿಡಿಯಷ್ಟು ಕರಿಬೇವನ್ನ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಅದನ್ನು ಫುಲ್ಲು ರುಬ್ಕೋಬೇಕು. ಅದು ರುಬ್ಬಿದಾದಮೇಲೆ ಅದನ್ನು ಒಂದು ಲೋಟಕ್ಕೆ ನಾವು ಸೋಸ್ಕೋಬೇಕು. ಹೆಂಗೆ ಗೊತ್ತಾ ಫ್ರೆಂಡ್ಸ್, ಈ ಹೆಲ್ತಿ ಡ್ರಿಂಕ್ಸು ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದಂದರೆ ಇದು ನಮ್ಮ BP ಕಂಟ್ರೋಲ್ ಮಾಡುತ್ತೆ. ಮೇಯ್ನಾಗಿ ಇದನ್ನು ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ಕೊಟ್ಟರೆ ಅವ್ರ ಕಣ್ಣಿನ ಪ್ರಾಬ್ಲಮ್ಮು ಸ್ವಲ್ಪನೇ ಸ್ಲೋ ಆಗಿ ಸಾಲ್ವ್ ಆಗುತ್ತೆ. ಮತ್ತು ಕೂದಲು ತುಂಬ ಜನಕ್ಕೆ ತುಂಬ ಉದುರುತ್ತಾ ಇರುತ್ತೆ. ಸೊ ಈ ಡ್ರಿಂಕ್ಸ್ನ ಕುಡಿದ್ರೆ ಅವ್ರ ಹೇರ್ ಕೂಡ ಗ್ರೋ ಆಗುತ್ತೆ, ಕಣ್ಣಿನ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನೀವು ಯಾವುದೇ ಜ್ಯೂಸ್ ಮಾಡಬೇಕಂದ್ರೂ, ಯಾವುದೇ ಡ್ರಿಂಕ್ಸ್ ಮಾಡಬೇಕಂತಂದ್ರೂ ಶುಂಠಿ ಯೂಸ್ ಮಾಡಬೇಕು. ಶುಂಠಿ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಲಿರೋ ಗ್ಯಾಸ್ಟ್ರಿಕ್ಕು ಕಂಟ್ರೋಲ್ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದರಿಂದ ನೋಡಿ, ಇಷ್ಟು ಬರೀ ಕರಿಬೇವು, ಶುಂಠಿ, ಮೆಣಸು, ಒಂದು ನಿಂಬೆಹಣ್ಣು ಹುಳಿಯಿಂದನೇ ನಾವು ಒಳ್ಳೆ ಡ್ರಿಂಕ್ಸ್ ಮಾಡ್ಕೋಬೋದು, ಹೆಲ್ತಿ ಡ್ರಿಂಕ್ಸ್ ಮಾಡ್ಕೋಬೋದು. ಇದನ್ನು ಸೋಸಿದಾದಮೇಲೆ ಇದಕ್ಕೆ ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೋಬೇಕು. ನಮ್ಮ ಬಾಡಿಗೆ ಒಂದು ಹುಳಿ ಬಿದ್ರೇ ನಾವು ಹೆಲ್ತಿಯಾಗಿರೋದಕ್ಕೆ ಸಾಧ್ಯ. ನೋಡಿ, ನಾವು ಎಷ್ಟು ಕಮ್ಮಿ ಟೈಮಲ್ಲಿ ಎಷ್ಟು ಚೆನ್ನಾಗಿರೋವಂಥ ಹೆಲ್ತಿ ಡ್ರಿಂಕ್ಸ್ ಮಾಡಿದ್ದೀವಿ. ನೀವೇನಾದರೂ ಇದೇ ಥರ ಹೆಲ್ತಿ ಡ್ರಿಂಕ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಎಷ್ಟು ಸಿಂಪಲ್ಲು. ಇದನ್ನು ನಿಮ್ಮ ಮನೇಲಿ ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ಕೊಟ್ಟರೆ ಅವ್ರ ಕಣ್ಣಿನ ಪ್ರಾಬ್ಲಮ್ ತುಂಬ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು ಆಲ್.